ಮಂಡ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಕೂಡ ಈಗ ನಾವು ಕೊಡ್ತಾ ಹೋಗ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಕೂಡ ಈ ಹಕ್ಕಿ ಜ್ವರದ ಪ್ರಕರಣಗಳು ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಎಂದಿನಂತೆ ಚಿಕನ್ ವ್ಯಾಪಾರ ಸದ್ಯಕ್ಕೆ ನಡೀತಾ ಇದೆ. ವ್ಯಾಪಾರದಲ್ಲೂ ಯಾವುದೇ ವ್ಯತ್ಯಾಸಗಳಾಗಿಲ್ಲ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಈ ಕುರಿತಂತ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಅಕ್ಕಿ ಜ್ವರದ ಭೀತಿ ಎದುರಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಏನು ಚಿಕನ್ ಮಾರಾಟಗಳ ಮೇಲೆ ಎಫೆಕ್ಟ್ ಬಿದ್ದಿದೆ. ಅದೇ ರೀತಿಯಾಗಿ ಸಕ್ಕರೆನಾಡು ಮಂಡ್ಯ ಅಂದರೆ ಮಾಂಸಪ್ರಿಯರು ಹೆಚ್ಚಾಗಿರುವಂಥ ಜಿಲ್ಲೆ. ಸದ್ಯಕ್ಕೆ ಮಂಡ್ಯಕ್ಕೆ ಇನ್ನೂ ಅಕ್ಕಿ ಜ್ವರ ಕಾಲಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಕೋಳಿ ಮಾರಾಟ ಹೇಗಿದೆ ಅನ್ನೋ ನಿಟ್ಟಿನಲ್ಲಿ ನಾನು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀನಿ. ಮಂಡ್ಯದ ಚಿಕನ್ ಸೆಂಟರ್ ಒಂದಲ್ಲಿ ಗಮನಿಸ್ಬೋದು. ನವೋದಯ ಚಿಕನ್ ಸೆಂಟರ್ ಎಂದಿನಂತೆ ಇಲ್ಲಿ ಕೂಡ ಗ್ರಾಹಕರು ಬರ್ತಾ ಇದ್ದಾರೆ ಮತ್ತು ಚಿಕನ್ ಕೂಡ ಕೊಂಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಯಾಕಂದರೆ ಸದ್ಯ ರಾಜ್ಯದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಅಕ್ಕಿ ಜ್ವರದ ಭೀತಿ ಎದುರಾಗಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಷ್ಟೇ ಚಿಕನ್ ಮಾರಾಟಗಾರರ ಒಂದು ಚಿಕನ್ ತೊಗೊಳ್ಳೋರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಎಂದಿನಂತೆ ಕೂಡ ಚಿಕನ್ ವ್ಯಾಪಾರ ಚೆನ್ನಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು. ಎಲ್ಲ ವ್ಯಾಪಾರಸ್ಥರು ಕೂಡ ಎಂದಿನಂತೆ ಚಿಕನ್ ಸೆಂಟರ್ಗಳನ್ನ ಆರಂಭ ಮಾಡಿ ಪ್ರತಿ ಭಾನುವಾರ ಮಂಡ್ಯದಲ್ಲಿ ಹೆಚ್ಚಾಗಿ ಚಿಕನ್ ಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಸಹ ಚಿಕನ್ ಸೆಂಟರ್ಗಳು ಕೂಡ ಓಪನ್ ಆಗಿದ್ದಾವೆ ಮತ್ತು ಚಿಕನ್ ಕೊಳ್ಳುವವರ ಸಂಖ್ಯೆ ಕೂಡ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಇಲ್ಲಿಂದ ವ್ಯಾಪಾರಸ್ಥರು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ. ಸರ್, ಪ್ರತಿ ವಾರ ಭಾನುವಾರ ಹೋಲಿಸ್ಕೊಂಡ್ರೆ ಈ ವಾರ ವ್ಯಾಪಾರ ಹೇಗಿದೆ ಅಂತೇಳಿ? ಇಲ್ಲ ಸರ್, ನಾರ್ಮಲ್ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ ಸರ್, ನಡೀತಾ ಇದೆ ಸರ್. ಈ ಅಕ್ಕಿ ಜ್ವರ ಅಂತ ಹೇಳ್ತಾರಲ್ಲ, ಅದ್ರೇನು ಎಫೆಕ್ಟ್ ನಿಮ್ಗೆ ಬಿದ್ದಿದೆಯಾ? ಎಫೆಕ್ಟ್ ಏನಿಲ್ಲ ಸರ್, ಈಗ ಏನು ಎಫೆಕ್ಟ್ ಏನು ಆಗ್ತಾ ಇಲ್ಲ ಈಗ. ಇದು ಮಾರಾಟಗಾರರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಹಕ್ಕಿ ಜ್ವರದ ಭೀತಿ ಇನ್ನೂ ಕೂಡ ಸಾರ್ವಜನಿಕವಾಗಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಕೇವಲ ಕೆಲವು ಭಾಗದಲ್ಲಿ ಮಾತ್ರ ಇದು ಕಾಣಿಸ್ಕೊಂಡಿರೋದ್ರಿಂದ ಅಲ್ಲಿ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಎರಡೂ ಕೂಡ ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಉಳಿದ ಕಡೆಗಳಲ್ಲಿ ಆತಂಕ ಇಲ್ಲ. ಹೀಗಾಗಿ ಈ ಸಂಡೇ ಅಂತೂ ಎಲ್ಲೂ ವ್ಯಾಪಾರದಲ್ಲಿ ಎಫೆಕ್ಟಿವ್ನೆಸ್ಸು ಅಥವಾ ಇಂಪ್ಯಾಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ.